ಮತ್ತು ಬುಕ್ಕರಾಯರೆಂಬ ಮಹಾಮಂಡಲೇಶ್ವರ ಅಪೇಕ್ಷೆಯಂತೆ ಈ ವಿಜಯನಗರ ಸಾಮ್ರಾಜ್ಯವು ಉತ್ತರೋತ್ತರವಾಗಿ ಬೆಳೆದಿದೆ. ನಾವು ಪಟ್ಟಕ್ಕೆ ಬಂದ ಮೇಲೆ ಸಾಮ್ರಾಜ್ಯದ ಒಳಗೆ ನಡೆಯುತ್ತಿರುವ ಆಂತರಿಕ ದಂಗೆ ಮತ್ತು ಪ್ರತಿಭಟನೆಗಳು ಅಯ್ಯೋ ಅಡಗಿಸಿಂದ ಸಂತ ಹಬ್ಬಿದೆ ನಮ್ಮ ಕೀರ್ತಿ ದಿಗ್ಗಂತ. ಆ ವಿಷಯ ನಮ್ಮ ಗಮನಕ್ಕೂ ಬಂದಿದೆ. ಪ್ರಜೆಗಳು ಈಗ ನಿಶ್ಚಿಂತೆಯಿಂದ ಇದ್ದಾರೆ ಕೇಳ್ತೇವೆ ರಾಜ ರವಿಸಮ ತೇಜ. ಪೂಜ್ಯರೇ, ಪ್ರಜೆಗಳೇನು ನೆಮ್ಮದಿಯಿಂದ ಇದ್ದಾರೆ, ಆದರೆ ನಮಗೆ ಮಾತ್ರ ನೆಮ್ಮದಿ ಎಂಬ ಮೂರಕ್ಷರದ ಪರಿಚಯವಿಲ್ಲದಂತಾಗಿದೆ. ಮುನಿವರ್ಯ ಕೇಳಿ ರೆಣ್ಣಯ್ಯ ಅಂತರ್ಯ. ನಮ್ಮ ಅಧೀನರ ರಾಜರಾದ ಸಾಮಂತರು ಮತ್ತು ಪ್ರಭುಗಳ ಆಜ್ಞೆಯನ್ನು ನಿರ್ಲಕ್ಷಿಸಿ ತಾವೇ ರಾಜರೆಂದು ಘೋಷಿಸಿಕೊಂಡು ಬೀಗುತ್ತಿದ್ದ ಬಂಡರ ಪುಂಡಾಟವನ್ನು ಅಡಗಿಸಿದಂತಾಯಿತು. ಸುಮತರು, ಬಿಜಾಪುರದ ಅಗತ್ಯರು, ಒಡಿಶಾ, ಉದಯಗಿರಿ, ತೆಲಂಗಾಣ, ರಾಯಚೂರು ಮುಂತಾದ ಸ್ವತಂತ್ರ ರಾಜ್ಯವನ್ನೇ ಕೈವಶ ಮಾಡಿಕೊಂಡು ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತಾಯಿತು. ಆದರೆ ಪ್ರಭು, ನಮ್ಮ ಹಿರಿಯ ಸಾಳುವ ನರಸಿಂಹ ಪ್ರಭುಗಳು ತಮ್ಮ ಇಡೀ ವಯಸ್ಸಿನಲ್ಲಿ ಬರೆಸಿದ ಮರಣ ಶಾಸನದಲ್ಲಿ ಉದಯಗಿರಿ, ಕೊಂಡವೀಡು ಮತ್ತು ರಾಯಚೂರನ್ನು ನನ್ನಿಂದ ಗೆಲ್ಲಲಾಗಲಿಲ್ಲ. ಮುಂದಿನ ಪ್ರಭುಗಳ ಕಾರ್ಯವನ್ನು ಮಾಡಬೇಕೆಂದು ಬರೆಸಿಟ್ಟಿದ್ದರು. ಅವರ ಮನೋವಿಲಾಸೆಯಂತೆ ಆ 3 ಸಾಮ್ರಾಜ್ಯವನ್ನು ಗೆದ್ದು ಅವರ ಆಸೆಯನ್ನು ಈಡೇರಿಸಿದ್ದೇವೆ. ಸಂತ ಹಬ್ಬಿದೆ ನಮ್ಮ ಕೀರ್ತಿ ದಿಗಂತ. ಹಿರಿಯರಾದ ಸಾಳುವ ನರಸಿಂಹ ಪ್ರಭುಗಳ ಆಸೆ ನೆರವೇರಿದ ಮೇಲೆ ಮತ್ತಾವ ಚಿಂತೆ ತಮ್ಮನ್ನು ಸುತ್ತುವರಿದಿದೆ. ಪೂಜ್ಯರೇ, ನಾವು ಕಳಿಂಗ ರಾಜ್ಯಕ್ಕೆ ಯುದ್ಧಕ್ಕೆ ಹೋದಾಗ ಬಿಜಾಪುರದ ಆದಿಶಹನು ವಿಶ್ವಾಸದ ದ್ರೋಹವನ್ನು ಎಸಗಿಸಿ ನಮ್ಮ ಬದ್ಧ ರಾಯಚೂರಿನ ಬದ್ಧ ವೈರಿಯಾದ ಯಶೂಫ್ ಆದಿಲ್ ಖಾನ್ಗೆ ಸಹಾಯ ಮಾಡಿ ನಮ್ಮ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡು ನಮ್ಮನ್ನು ಕೆಣಕಿದ್ದಾನೆ. ಸಂದರ್ಭ ನೋಡಿ ಆ ರಾಯಚೂರು ಕೋಟೆಯನ್ನು ಒದಗಿಸುವ ಕಾಲ ಕೂಡಿ ಬಂದಿದೆ ಪ್ರಭು. ಏನದು? ಬಹು ದಿನಗಳಿಂದ ನಮ್ಮ ಆಸ್ಥಾನದಲ್ಲಿದ್ದ ಸೈಯದ್ ವಕ್ಕಾರ್ ಖಾನ್ಗೆ ಪ್ರಭುಗಳು 40,000 ವರಗಳನ್ನು ಇಟ್ಟು ಗೋವೆಗೆ ಹೋಗಿ ಪೋರ್ಚುಗೀಸರಿಂದ ಒಳ್ಳೆಯ ಕುದುರೆಯನ್ನು ಕಳುಹಿಸಿಕೊಂಡು ಬಾ ಎಂದು ಕಳಿಸಿದರೆ ಅವನು ಪ್ರಜೆಗಳಿಗೆ ಮೋಸ ಮಾಡಿ ಬಿಜಾಪುರದ ಇಸ್ಮಾಯಿಲ್ ಖಾನನ ವಶದಲ್ಲಿದ್ದಾನೆ. ಅವನನ್ನು ನಮಗೆ ಒಪ್ಪಿಸು ಎಂದು ಪತ್ರವನ್ನು ಬರೆದು ಕಳಿಸಿದರೆ ಅವನು ಒಪ್ಪಿಸುವುದಿಲ್ಲವೆಂದು ಸ್ವಚ್ಛದಿಂದ ಉತ್ತರ ಪಡೆದು ಕಳಿಸಿದ್ದಾನೆ ಪ್ರಭು. ಪೂಜ್ಯರೇ, ನಾವು ಕೂಡ ಅದೇ ಉತ್ತರ ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದೆವು. ಈ ಕೃಷ್ಣ ದೇವರಾಯನ ಹೃದಯ ತಪ್ಪಿಯಲ್ಲಿ ಅಡಗಿದ ಸೇಡಿನ ಪಡಂಬುದಕ್ಕೆ